ಸತತವಾಗಿ 7ನೇ ದಿನ ಉತ್ಖನನ ಕಾರ್ಯ ಪ್ರಾರಂಭವಾಗ್ತಾ ಇದೆ. ದಟ್ಟಾರಣ್ಯ ಪ್ರದೇಶಕ್ಕೆ ಇದೀಗ ಆ ಮಾಸ್ಕ್ ಮನ್ನನ್ನ ಕರ್ಕೊಂಡು ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇವತ್ತು ಕೂಡ ಆತ ಗುರುತಿಸಿದ ಕೆಲ ಜಾಗಗಳಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. 13 ಜಾಗಗಳನ್ನ ಹೊರತುಪಡಿಸಿಯೂ ಕೂಡ ಇನ್ನುಳಿದ ಕೆಲ ಜಾಗಗಳಲ್ಲೂ ಅಸ್ಥಿಪಂಜರಗಳು ಸಿಗುತ್ತೆ ಅಂತ ಹೇಳಿ ಈ ಅನಾಮಧೇಯ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳಿಗೆ ತಿಳಿಸಿದ್ದಾನೆ. ಆ ಜಾಗದಲ್ಲೂ ಕೂಡ ಶೋಧ ಕಾರ್ಯ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಹೀಗಾಗಿ ಈ ಉತ್ಖನನ ಕಾರ್ಯ ಈ ದಿನವೂ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಸಿಗುತ್ತಾ ಅಸ್ಥಿಪಂಜರ ಹಾಗೆ ಮೂಳೆಗಳು? ಈ ಕುತೂಹಲದ ಜೊತೆಗೇನೆ 7ನೇ ದಿನ ಅಸ್ಥಿಪಂಜರದ ಹುಡುಕಾಟ ಮುಂದುವರೆದಿದೆ. ನೇತ್ರಾವತಿ ನದಿ ಪ್ರದೇಶವನ್ನ ತಲುಪಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ದಟ್ಟಾರಣ್ಯ ಪ್ರದೇಶದಲ್ಲಿ ಇವತ್ತು ಉತ್ಖನನ ನಡೆಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೇತ್ರಾವತಿ ದಡಕ್ಕೆ ಎಸ್ಐಟಿ ತಂಡ ಆಗಮಿಸಿದೆ. ಶೋಧ ಕಾರ್ಯ ಮಾಡ್ತಾ ಇರುವುದರ ಕೆಲ ದೃಶ್ಯಗಳು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ಬಂಗ್ಲೆಗುಡ್ಡೆ ಭಾಗದಲ್ಲಿ ಒಂದಷ್ಟು ಅಸ್ಥಿಪಂಜರಗಳು ಸಿಕ್ಕ ಬೆನ್ನಲ್ಲೇ ಇವತ್ತು ಕೂಡ ಏನಾದರೂ ಕುರುಹುಗಳು ಲಭ್ಯವಾಗುತ್ತಾ ಅನ್ನೋ ಕುತೂಹಲ ಸಹಜವಾಗಿ ನಿರ್ಮಾಣವಾಗಿದೆ. ನಿನ್ನೆ ಇದ್ದಕ್ಕಿದ್ದ ಹಾಗೆ ಸ್ಥಳದ ಬದಲಾವಣೆ ಮಾಡಲಿಕ್ಕೆ ಮನವಿಯನ್ನ ಮಾಡಿಕೊಂಡ ಈ ಅನಾಮಧೇಯ ವ್ಯಕ್ತಿ ಆತನ ಹೇಳಿಕೆಯ ಆಧಾರದ ಮೇಲೆನೆ ಬಂಗ್ಲಗುಡ್ಡೆ ಭಾಗದಲ್ಲಿ ಉತ್ಖನನ ಕಾರ್ಯ ಮಾಡಿದಾಗ ಒಂದಷ್ಟು ಮೂಳೆಗಳು ಲಭ್ಯ ಆಯಿತು. ಇವತ್ತು ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ಕಾರ್ಯ ಮಾಡಲಾಗ್ತಾ ಇದೆ. ದಟ್ಟಾರಣ್ಯ ಪ್ರದೇಶದಲ್ಲಿದೆ ಈ ಪಾಯಿಂಟ್ ನಂಬರ್ 11. ಇದರ ಉತ್ಖನನ ಕಾರ್ಯ ನಡೆಸ್ತಾ ಇರುವ ವೇಳೆಯಲ್ಲೇ ಇವತ್ತು ಈ ಜಾಗದಲ್ಲಿ ಒಂದಷ್ಟು ಅಸ್ಥಿಪಂಜರಗಳ ಕುರುಹು ಲಭ್ಯ ಆಗುತ್ತಾ, ಆ ಮೂಲಕ ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ಗಳು ಸಿಗುತ್ತಾ ಅನ್ನೋ ಕುತೂಹಲ ಸಹಜವಾಗಿ ನಿರ್ಮಾಣವಾಗಿದೆ. ಇವತ್ತು 7ನೇ ದಿನ ಈ ಉತ್ಖನನ ಕಾರ್ಯ ಪ್ರಾರಂಭವಾಗಿ ಒಂದು ವಾರದಿಂದ ಸಿಕ್ಕಿರೋದು ಅಸ್ಥಿಪಂಜರ 2 ಜಾಗದಲ್ಲಿ. ಹೀಗಾಗಿ ಇವತ್ತಿನ ಈ ಉತ್ಖನನ ಕಾರ್ಯದ ಬಗ್ಗೆ ಸಹಜವಾಗಿ ಒಂದಷ್ಟು ಕುತೂಹಲ ಇದೆ. 14ನೇ ಪಾಯಿಂಟ್ ಬಂಗ್ಲೆಗುಡ್ಡೆ ಭಾಗ, ಅಲ್ಲಿ ಈತ ತೋರಿಸಿದ ಜಾಗದಲ್ಲಿ ಮೂಳೆಗಳು ಲಭ್ಯ ಆಗಿದೆ. ಇವತ್ತು 11ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಹನ್ನೊಂದನೇ ಜಾಗದಲ್ಲಿ ಈತ ಗುರುತಿಸದ 11ನೇ ಸ್ಥಳದಲ್ಲಿ ಶೋಧ ಕಾರ್ಯ ಮಾಡ್ತಾ ಇರೋದ್ರ ದೃಶ್ಯ ಒಂದ್ ಕಡೆ ಗಮನಿಸ್ತಾ ಇದ್ರಿ. ಮತ್ತೊಂದ್ ಕಡೆ ಈ ಜಾಗಕ್ಕೆ ತಲುಪೋಕ್ ಮುಂಚೆ ಆತನನ್ನ ಕರ್ಕೊಂಡು ಬರ್ತಾ ಇದ್ದ ಸಂದರ್ಭದ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ. ಸತತವಾಗಿ 7ನೇ ದಿನ ಉತ್ಖನನ ಕಾರ್ಯ ಪ್ರಾರಂಭವಾಗ್ತಾ ಇದೆ. ದಟ್ಟಾರಣ್ಯ ಪ್ರದೇಶಕ್ಕೆ ಇದೀಗ ಆ ಮಾಸ್ಕ್ ಮನ್ನನ್ನ ಕರ್ಕೊಂಡು ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇವತ್ತು ಕೂಡ ಆತ ಗುರುತಿಸಿದ ಕೆಲ ಜಾಗಗಳಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. 13 ಜಾಗಗಳನ್ನ ಹೊರತುಪಡಿಸಿಯೂ ಕೂಡ ಇನ್ನುಳಿದ ಕೆಲ ಜಾಗಗಳಲ್ಲೂ ಅಸ್ಥಿಪಂಜರಗಳು ಸಿಗುತ್ತೆ ಅಂತ ಹೇಳಿ ಈ ಅನಾಮಧೇಯ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳಿಗೆ ತಿಳಿಸಿದ್ದಾನೆ. ಆ ಜಾಗದಲ್ಲೂ ಕೂಡ ಶೋಧ ಕಾರ್ಯ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಹೀಗಾಗಿ ಈ ಉತ್ಖನನ ಕಾರ್ಯ ಈ ದಿನವೂ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಸಿಗುತ್ತಾ ಅಸ್ಥಿಪಂಜರ ಹಾಗೆ ಮೂಳೆಗಳು? ಈ ಕುತೂಹಲದ ಜೊತೆಗೇನೆ 7ನೇ ದಿನ ಅಸ್ಥಿಪಂಜರದ ಹುಡುಕಾಟ ಮುಂದುವರೆದಿದೆ. ನೇತ್ರಾವತಿ ನದಿ ಪ್ರದೇಶವನ್ನ ತಲುಪಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ದಟ್ಟಾರಣ್ಯ ಪ್ರದೇಶದಲ್ಲಿ ಇವತ್ತು ಉತ್ಖನನ ನಡೆಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೇತ್ರಾವತಿ ದಡಕ್ಕೆ ಎಸ್ಐಟಿ ತಂಡ ಆಗಮಿಸಿದೆ. ಶೋಧ ಕಾರ್ಯ ಮಾಡ್ತಾ ಇರುವುದರ ಕೆಲ ದೃಶ್ಯಗಳು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ಬಂಗ್ಲೆಗುಡ್ಡೆ ಭಾಗದಲ್ಲಿ ಒಂದಷ್ಟು ಅಸ್ಥಿಪಂಜರಗಳು ಸಿಕ್ಕ ಬೆನ್ನಲ್ಲೇ ಇವತ್ತು ಕೂಡ ಏನಾದರೂ ಕುರುಹುಗಳು ಲಭ್ಯವಾಗುತ್ತಾ ಅನ್ನೋ ಕುತೂಹಲ ಸಹಜವಾಗಿ ನಿರ್ಮಾಣವಾಗಿದೆ.
ನಿನ್ನೆ ಇದ್ದಕ್ಕಿದ್ದ ಹಾಗೆ ಸ್ಥಳದ ಬದಲಾವಣೆ ಮಾಡ್ಲಿಕ್ಕೆ ಮನವಿಯನ್ನ ಮಾಡಿಕೊಂಡ ಈ ಅನಾಮಧೇಯ ವ್ಯಕ್ತಿ ಆತನ ಹೇಳಿಕೆಯ ಆಧಾರದ ಮೇಲೆನೆ ಬಂಗ್ಲಗುಡ್ಡೆ ಭಾಗದಲ್ಲಿ ಉತ್ಖನನ ಕಾರ್ಯ ಮಾಡಿದಾಗ ಒಂದಷ್ಟು ಮೂಳೆಗಳು ಲಭ್ಯ ಆಯ್ತು. ಇವತ್ತು ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ಕಾರ್ಯ ಮಾಡಲಾಗ್ತಾ ಇದೆ. ದಟ್ಟಾರಣ್ಯ ಪ್ರದೇಶದಲ್ಲಿದೆ ಈ ಪಾಯಿಂಟ್ ನಂಬರ್ 11. ಇದರ ಉತ್ಖನನ ಕಾರ್ಯ ನಡೆಸ್ತಾ ಇರುವ ವೇಳೆಯಲ್ಲೇ ಇವತ್ತು ಈ ಜಾಗದಲ್ಲಿ ಒಂದಷ್ಟು ಅಸ್ಥಿಪಂಜರಗಳ ಕುರುಹು ಲಭ್ಯ ಆಗುತ್ತಾ, ಆ ಮೂಲಕ ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ಗಳು ಸಿಗುತ್ತಾ ಅನ್ನೋ ಕುತೂಹಲ ಸಹಜವಾಗಿ ನಿರ್ಮಾಣವಾಗಿದೆ. ಇವತ್ತು 7ನೇ ದಿನ ಈ ಉತ್ಖನನ ಕಾರ್ಯ ಪ್ರಾರಂಭವಾಗಿ ಒಂದು ವಾರದಿಂದ ಸಿಕ್ಕಿರೋದು ಅಸ್ಥಿಪಂಜರ 2 ಜಾಗದಲ್ಲಿ. ಹೀಗಾಗಿ ಇವತ್ತಿನ ಈ ಉತ್ಖನನ ಕಾರ್ಯದ ಬಗ್ಗೆ ಸಹಜವಾಗಿ ಒಂದಷ್ಟು ಕುತೂಹಲ ಇದೆ. 14ನೇ ಪಾಯಿಂಟ್ ಬಂಗ್ಲೆಗುಡ್ಡೆ ಭಾಗ, ಅಲ್ಲಿ ಈತ ತೋರಿಸದ ಜಾಗದಲ್ಲಿ ಮೂಳೆಗಳು ಲಭ್ಯ ಆಗಿದೆ. ಇವತ್ತು 11ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಹನ್ನೊಂದನೇ ಜಾಗದಲ್ಲಿ ಈತ ಗುರುತಿಸದ 11ನೇ ಸ್ಥಳದಲ್ಲಿ ಶೋಧ ಕಾರ್ಯ ಮಾಡ್ತಾ ಇರೋದ್ರ ದೃಶ್ಯ ಒಂದ್ ಕಡೆ ಗಮನಿಸ್ತಾ ಇದ್ರು. ಮತ್ತೊಂದ್ ಕಡೆ ಈ ಜಾಗಕ್ಕೆ ತಲುಪೋಕ್ ಮುಂಚೆ ಆತನನ್ನ ಕರ್ಕೊಂಡು ಬರ್ತಾ ಇದ್ದ ಸಂದರ್ಭದ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರು. ಸತತವಾಗಿ 7ನೇ ದಿನ ಉತ್ಖನನ ಕಾರ್ಯ ಪ್ರಾರಂಭವಾಗ್ತಾ ಇದೆ. ದಟ್ಟಾರಣ್ಯ ಪ್ರದೇಶಕ್ಕೆ ಇದೀಗ ಆ ಮಾಸ್ಕ್ ಮನ್ನನ್ನ ಕರ್ಕೊಂಡು ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇವತ್ತು ಕೂಡ ಆತ ಗುರುತಿಸಿದ ಕೆಲ ಜಾಗಗಳಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. 13 ಜಾಗಗಳನ್ನ ಹೊರತುಪಡಿಸಿಯೂ ಕೂಡ ಇನ್ನುಳಿದ ಕೆಲ ಜಾಗಗಳಲ್ಲೂ ಅಸ್ಥಿಪಂಜರಗಳು ಸಿಗುತ್ತೆ ಅಂತ ಹೇಳಿ ಈ ಅನಾಮಧೇಯ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳಿಗೆ ತಿಳಿಸಿದ್ದಾನೆ. ಆ ಜಾಗದಲ್ಲೂ ಕೂಡ ಶೋಧ ಕಾರ್ಯ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಹೀಗಾಗಿ ಈ ಉತ್ಖನನ ಕಾರ್ಯ ಈ ದಿನವೂ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಸಿಗುತ್ತಾ ಅಸ್ಥಿಪಂಜರ ಹಾಗೆ ಮೂಳೆಗಳು? ಈ ಕುತೂಹಲದ ಜೊತೆಗೇನೆ 7ನೇ ದಿನ ಅಸ್ಥಿಪಂಜರದ ಹುಡುಕಾಟ ಮುಂದುವರೆದಿದೆ. ನೇತ್ರಾವತಿ ನದಿ ಪ್ರದೇಶವನ್ನ ತಲುಪಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ದಟ್ಟಾರಣ್ಯ ಪ್ರದೇಶದಲ್ಲಿ ಇವತ್ತು ಉತ್ಖನನ ನಡೆಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೇತ್ರಾವತಿ ದಡಕ್ಕೆ ಎಸ್ಐಟಿ ತಂಡ ಆಗಮಿಸಿದೆ. ಶೋಧ ಕಾರ್ಯ ಮಾಡ್ತಾ ಇರುವುದರ ಕೆಲ ದೃಶ್ಯಗಳು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ಬಂಗ್ಲೆಗುಡ್ಡೆ ಭಾಗದಲ್ಲಿ ಒಂದಷ್ಟು ಅಸ್ಥಿಪಂಜರಗಳು ಸಿಕ್ಕ ಬೆನ್ನಲ್ಲೇ ಇವತ್ತು ಕೂಡ ಏನಾದರೂ ಕುರುಹುಗಳು ಲಭ್ಯವಾಗುತ್ತಾ ಅನ್ನೋ ಕುತೂಹಲ